ಎಲ್ರಿಗೂ ನಮಸ್ಕಾರ. ಇದು ಬೆಳಗಿನ ಹೊತ್ತು ನಮ್ಮ ಮನೇಲಿ, ಅಂದರೆ ನಮ್ಮ ಮನೆ ಹತ್ರ ನಮ್ಮೂರಲ್ಲೆಲ್ಲ ರಾತ್ರಿ ಇಡೀ ಮಳೆ ಬಂದು ಬೆಳಗಿನ ಹೊತ್ತು ಮಳೆ ಜಸ್ಟ್ ಆಗ ನಿಂತಿದೆ. ಹಾಗಾಗಿ ಬೆಳಗಿನ ಪರಿಸರ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಹೂವಿನ ಗಿಡಗಳೆಲ್ಲ ಇಲ್ಲಿ ಒಂಥರ ಹಚ್ಚ ಹಸಿರಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಗಿಡಗಳೆಲ್ಲ ತುಂಬ ಎತ್ತರಕ್ಕೆ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಈಗ ಹೂವಿನ ಗಿಡಗಳೇ ಒಳ್ಳೆ ಮರಗಳ ಥರ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಆಗ್ತಾನೆ ಮಳೆ ಬಿಟ್ಟಿದೆ. ಮಳೆ ಬಿಟ್ಟಾಗ ನಾನು ಈ ಥರ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ನೀವು ನೋಡ್ಬೋದು. ಹಾಗೆ ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಪಾಲಕ್ ಸೊಪ್ಪಿನ ಸಾರು ಮಾಡೋಣ ಅಂತ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಚೆನ್ನಾಗಿ ಒಂದು 3-4 ಸಾರಿ ತೊಳ್ಕೊತೀನಿ. ಯಾಕಂದರೆ ಅದರಲ್ಲಿ ಮಣ್ಣಿನ ಅಂಶ ಎಲ್ಲ ಇರೋದ್ರಿಂದ ಅದು ಕ್ಲೀನಾಗಿ ಹೋಗಬೇಕಲ್ವ. ಹಾಗಾಗಿ ಒಂದು 3-4 ಸಾರಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಅದನ್ನು ಮತ್ತೆ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಬೇಯಲಿಕ್ಕೆ ಕುಕ್ಕರ್ ಇಡ್ಬೋದು, ಆದರೆ ತುಂಬ ಬೆಂದು ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಬೇರೆ ಪಾತ್ರೆಯಲ್ಲೇ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಅದನ್ನು ತುಂಬ ಹೊತ್ತು ನಾವು ಬಾಯ್ಲ್ ಮಾಡಬಾರ್ದು, ಯಾಕಂದರೆ ಅದು ಕಲರ್ ಚೇಂಜ್ ಆಗುತ್ತೆ ಸಾಂಬಾರು. ಆದ್ದರಿಂದ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಕು. ಬೇಯಿಸಿ ಆಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ಗ್ರೈಂಡ್ ಮಾಡಬೇಕಲ್ಲ, ಬಿಸಿಯೇ ಗ್ರೈಂಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಆಮೇಲೆ ಈಗ ಹಾಗೆ ನಾನಿಲ್ಲಿ ವೈಟ್ ರೈಸ್ಗೆ ಕೂಡ ಕುಕ್ಕರ್ನಲ್ಲಿ ಇಡ್ತಾಯಿದ್ದೀನಿ. ಈ ಕಡೆ ಪಾಲಕ್ ಸೊಪ್ಪಿನ ಸಾಂಬಾರಿಗೆ ಏನು ಬೇಕೋ ಅದನ್ನು ಇಲ್ಲಿ ಪಾಲಕ್ ಸೊಪ್ಪು ಬೆಂದಿದೆ ನೋಡಿ. ಒಂದು 5 ಮಿನಿಟ್ಸ್ ಹೆಚ್ಚಂದರೆ ಸಾಕು, ಅಷ್ಟೊತ್ತು ಬೆಂದರೆ ಸಾಕಾಗುತ್ತದು. ಆಮೇಲೆ ಅದನ್ನ ಆರಲಿಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ಈ ಪಾಲಕ್ ಸೊಪ್ಪಿನ ಸಾರಿಗೆ ಬೇಕಾದಂಥ ಮಸಾಲ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಹಾಗೆ ಕೆಂಪು ಮೆಣಸು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುರಿಗಡಲೆ, ಒಂದು ಸ್ವಲ್ಪ ಶೇಂಗಾ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕ್ಕೊಂಡಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಮತ್ತೆ ಅದನ್ನ ಗ್ರೈಂಡ್ ಮಾಡಬೇಕಾಗಿರುತ್ತಲ್ವ. ಆನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಇಟ್ಕೋಬೇಕು. ಆ ಕಡೆ ಪಾಲಕ್ ಸೊಪ್ಪು ತಣ್ಣಗಾಗುತ್ತೆ, ಈ ಕಡೆ ಈ ಮಸಾಲ ಪದಾರ್ಥಗಳು ಕೂಡ ಏನು ಫ್ರೈ ಮಾಡ್ಕೊಂಡಿದ್ದೀವಿ ಅದು ಕೂಡ ತಣ್ಣಗಾಗಬೇಕು. ಈ ರೀತಿ ಫ್ರೈ ಮಾಡಿ ಒಂದು ಕಡೆ ತೆಗೆದಿಟ್ಕೊಳ್ಳೋಣ. ಪಾಲಕ್ ಸೊಪ್ಪನ್ನು ಮತ್ತು ನಾವು ಬೇಳೆ ಹಾಕಿನೂ ಇನ್ನೊಂದು ಥರನೂ ಸಾಂಬಾರು ಮಾಡ್ಕೋಬೋದು. ಈ ರೀತಿ ಅದನ್ನು ಬೇಯಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡು ಕುದಿಸ್ಬಿಟ್ಟು ಈ ಥರನೂ ಸಾಂಬಾರು ಮಾಡ್ಕೋಬೋದು. ಹಾಗೆ ಇನ್ನೊಂದು ನಾನು ಮಶ್ರೂಮ್ ಏನಿದೆ ಅದರದ್ದು ಪಲ್ಯ ಕರಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಕಡೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮನ್ನು ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರಿಗೆ ಒಂಚೂರು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಆ ನೀರಿನಲ್ಲಿ ಕಟ್ ಮಾಡ್ಕೊಂಡಿರೋ ಮಶ್ರೂಮನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕಿಡಬೇಕು. ಹಾಗೆ ಈ ಪಾಲಕ್ ಸೊಪ್ಪಿನ ಸಾರಿಗೆ ಬೇಕಾಗುವಂಥ ಮಸಾಲ ಪದಾರ್ಥ ಕೂಡ ಫ್ರೈ ಆಗಿದೆ. ಪಾಲಕ್ ಸೊಪ್ಪು ಕೂಡ ತಣ್ಣಗಾಗ್ತಾ ಬಂದಿದೆ. ಈಗ ಕಟ್ ಮಾಡ್ಕೊಂಡಿರೋ ಮಶ್ರೂಮನ್ನು ನಾನು ಈ ಉಪ್ಪು ಹಾಗೆ ಅರಿಶಿನ ಪುಡಿ ಮಿಶ್ರಿತ ನೀರಿಗೆ ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ. ಈ ರೀತಿ ನೆನೆ ಹಾಕಿ ಆನಂತರ ನಾವು ಈ ಅಣಬೆ ಪಲ್ಯಕ್ಕೆ ಏನು ಬೇಕೋ
ಅದನ್ನು ನೆಕ್ಸ್ಟು ರೆಡಿ ಮಾಡ್ಕೋಬೇಕು. ಅದರ ಒಗ್ಗರಣೆಗಂತ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು, ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, ಅದು ಸ್ವಲ್ಪ ಈರುಳ್ಳಿ ಕೆಂಪಗಾದ ನಂತರ ಆಮೇಲೆ ಒಂದು ಟೊಮ್ಯಾಟೊ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಈ ಮಶ್ರೂಮ್ ಏನು ನೆನೆ ಹಾಕಿದ್ದೀವಿ ಅದನ್ನು ಕೂಡ ತೊಳೆದು ರೆಡಿ ಮಾಡಿಟ್ಕೋಬೇಕು. ಅದನ್ನು ಒಂದು ಮಿನಿಮಮ್ 3 ಟೈಮ್ಸ್ ನಾನು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ. ಈ ರೀತಿ ಈರುಳ್ಳಿ ಹಾಗೆ ಟೊಮೆಟೊ ಫ್ರೈ ಆದ ನಂತರ ಮತ್ತು ತೊಳೆದಿಟ್ಕೊಂಡಂತಹ ಅಣಬೆ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬೆಂದಾದ ನಂತರ ಮಶ್ರೂಮ್ ಕರಿಗೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಈ ಕಬಾಬ್ ಮಸಾಲ ಏನಿರುತ್ತೆ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಪೇಸ್ಟ್ ಕೂಡ ಒಂದು ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಪೇಸ್ಟ್ಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಸೇರಿಸಿ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ. ಇದೇ ಆ ಪೇಸ್ಟ್. ಆ ಪೇಸ್ಟನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಹಾಗೆ ಈ ಟೈಮ್ನಲ್ಲಿ ನಾವು ಬೇಯಿಸಿಟ್ಕೊಂಡಂಥ ಪಾಲಕ್ ಸೊಪ್ಪು ಹಾಗೆ ತಣ್ಣಗಾಗಿರುವಂಥ ಮಸಾಲ ಇವೆರಡನ್ನೂ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡಿ ಆದ ನಂತರ ಆ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರುಬ್ಬಿದ ಮಿಶ್ರಣನ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಗ್ರೈಂಡ್ ಮಾಡಿರುವಂಥ ಪಾಲಕ್ ಸೊಪ್ಪು ಹಾಗೆ ಮಸಾಲ ಎರಡು ಸೇರಿಸಿ ರುಬ್ಕೊಂಡು ಈಗ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಕೂಡ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಇದನ್ನು ಸೇರಿಸ್ಕೊಳ್ಬೇಕು. ಪಾಲಕ್ ಸೊಪ್ಪಿನ ಸಾರು ಈ ರೀತಿ ಸ್ವಲ್ಪ ದಪ್ಪಗಿದ್ರೇ ಚೆನ್ನಾಗಿ ಅಂತ ನನ್ನ ಅಭಿಪ್ರಾಯ. ನಿಮ್ಗಳಿಗೆ ಹೇಗೆ ಅನ್ಕೊಳ್ಳೋದು ಹಾಗೆ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಹಾಗೆ ಮಶ್ರೂಮ್ ಪಲ್ಯ ಏನಿದೆ ಅದಕ್ಕೆ ಕಾಯಿ ಬೇಕಾದರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕಾಯಿನ ಅದಕ್ಕೆ ಸೇರಿಸಿಲ್ಲ. ನೀವು ಬೇಕಾದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಹೊಸದಾಗಿ ನನ್ನ ಚಾನಲ್ಗೆ ಬಂದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈಗ ಮಧ್ಯಾಹ್ನದ ಲಂಚ್ಗೆ ವೈಟ್ ರೈಸ್, ಪಾಲಕ್ ಸಾಂಬಾರು ಹಾಗೆ ಮಶ್ರೂಮ್ ಪಲ್ಯ ರೆಡಿಯಾಗಿದೆ.